ಸುಮಾರು 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಅಂತ ಅದೇನು ತನಿಖೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ ಆಗಿದೆ. ಇವತ್ತು ಕೋರ್ಟ್ ಮುಂದೆ ಸಚಿವ ನಾಗೇಂದ್ರ ಅವರನ್ನ ಹಾಜರುಪಡಿಸ್ತಾರೆ. ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಬೇಸಿಕ್ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಬೇಕಲ್ವಾ, ಹಾಗಾಗಿ ಆರೋಗ್ಯ ಸ್ಥಿರತೆ ಬಗ್ಗೆ BP, ಶುಗರು ಮತ್ತೊಂದು ಮಗದೊಂದು ವೆರಿ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿಸಿರ್ತಾರೆ. 7 ಗಂಟೆ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸುತ್ತೆ ಇಡಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಡಿ ಜಡ್ಜ್ ಮುಂದೆ ಹಾಜರುಪಡಿಸಿ ಅವ್ರನ್ನ ವಶಕ್ಕೆ ಕೇಳ್ತಾರೆ. ಅತ್ತ ವಿಚಾರಣೆಯನ್ನು ಎದುರಿಸಿದ ದದ್ದಲ್ ಅವರಿಗೆ ಮತ್ತೆ ನೋಟಿಸ್ ಹೋಗಿದೆ. ಸೋಮವಾರ ವಿಚಾರಣೆಗೆ ಬನ್ನಿ ಅಂತ, ಅಂದರೆ ನಾಡಿದ್ದು. 187 ಕೋಟಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ ಆಗಿದ್ದು ಮೆಡಿಕಲ್ ಟೆಸ್ಟ್ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಬೆನ್ನಲ್ಲೇ ಒಂದು ಮೆಡಿಕಲ್ ಟೆಸ್ಟ್ ಏನು ಪ್ರೊಸೆಸ್ ಇರುತ್ತೆ ಅದನ್ನು ಮುಗಿಸಿದ್ದಾರೆ. ಈಗ ಉಳಿದಿರುವಂಥದ್ದು ಒಂದೇ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ. ಯಾಕಂದರೆ ಶನಿವಾರ ಆಗಿರೋದ್ರಿಂದ ಅವರು ಸಮಯ ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ. ನೇರವಾಗಿ ನ್ಯಾಯಾಧೀಶರ ಮನೆಗೆ ಹೋಗಿ ಹಿಂಗೆ ಅವ್ಯವಹಾರ ನಡೆದಿದೆ, ವಿಚಾರಣೆಗೆ ಇವರು ಬೇಕು ಅಂತ ಒಂದಷ್ಟು ದಿನಗಳ ಕಾಲ 4 ದಿನನೋ 6 ದಿನನೋ 7 ದಿನನೋ ಕೇಳ್ತಾರೆ. ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು, ಎಷ್ಟು ದಿನ ಕೊಡ್ತಾರೆ ಅಂತ ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಸೊ ಇದರಲ್ಲಿ ಒಬ್ಬರ ಮಾಜಿ ಸಚಿವರ ಬಂಧನ ಆಗಿದೆ. ಇಲ್ಲಿ ತನಕ ಯಾಕೆ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಇತ್ತು, ಅದಕ್ಕೆ ಉತ್ತರ ಸಿಕ್ಕಿದೆ. ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದ್ದು ದದ್ದಲ್ ಅವರಿಗೆ ಮತ್ತೊಮ್ಮೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದದ್ದಲ್ ಅವ್ರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು. ಈಗ ಅವರಿಗೆ ಸೋಮವಾರ ಬನ್ನಿ ನೀವು ವಿಚಾರಣೆ ಎದುರಿಸಿ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸದ್ಯ ಇಷ್ಟು ಬೆಳವಣಿಗೆ ಆಗಿದೆ ನೆನ್ನೆ ಒಂದು ದಿನ. ರಾಜ್ಯದಲ್ಲಿ 1.5-2 ತಿಂಗಳಿಂದ ತೀರಾ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಅದು ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಅವ್ಯವಹಾರ ನಡೆದಿದೆ, ಪ್ರಭಾವಿಗಳ ಕೈವಾಡ ಇದರಲ್ಲಿ ಇದೆ ಅನ್ನುವಂತಹ ವಿಚಾರ. ಆರಂಭದಲ್ಲಿ ನಿಗಮದಲ್ಲಿರುವಂತಹ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ ಅವರುಗಳು. ಆದರೆ ದೊಡ್ಡವರ ಹೆಸರು ಕೇಳುವೊಂದು ಸುಮ್ಮನಾಗಿದ್ದಾರಲ್ಲ ಅನ್ನುವಂತಹ ಪ್ರಶ್ನೆ ಇತ್ತು. ಅದರಲ್ಲಿ ಈ ನಾಗೇಂದ್ರ ಅವರು ಸಚಿವರಾಗಿದ್ದಂಥವ್ರು, ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ಅವ್ರ ಹತ್ರ ರಾಜೀನಾಮೆ ಕೂಡ ಪಡೆದುಕೊಂಡಿತ್ತು. ರಾಜೀನಾಮೆ ಪಡೆದುಕೊಂಡ್ರು ಇವ್ರನ್ನ ಯಾವುದೇ ವಿಚಾರಣೆಗೆ ಹಾಜರುಪಡಿಸಿರ್ಲಿಲ್ಲ. ಅದ್ರ ಬೆನ್ನಲ್ಲೇ ಮೊನ್ನೆ SIT ವಿಚಾರಣೆಗೆ ಹಾಜರುಪಡಿಸ್ತು. ಅದ್ರ ಬೆನ್ನಲ್ಲೇ ಇಡಿ ಅವ್ರ ಮನೆ ರೇಡ್ ಮಾಡ್ತು, ಇದೀಗ ಅರೆಸ್ಟ್ ಕೂಡ ಮಾಡಿದ್ದಾರೆ.